ಹಾಗೆಂದು ಸುಮ್ಮನಿರುವುದು ಸೂಕ್ತವಲ್ಲ ಪ್ರಭು. ರಾಮನ ಸೈನ್ಯವನ್ನು ತಡೆಯಲು ಈಗಲೇ ಸೂಕ್ತವಾದ ಉಪಾಯವನ್ನು ನಿರ್ಧರಿಸುವುದು ಒಳ್ಳೆಯದು. ಸೂಕ್ತವಾದ ಉಪಾಯವೆಂದರೆ ಸೀತೆಯನ್ನು ರಾಮನಿಗೆ ಒಪ್ಪಿಸುವುದು, ಅಥವಾ ಸಾಮೋಪಾಯಗಳನ್ನು ಆಲೋಚಿಸುವುದು, ಅಥವಾ ಸುಗ್ರೀವನಿಗೂ ರಾಮನಿಗೂ ಭೇದವನ್ನುಂಟು ಮಾಡುವುದು. ಮೊದಲೆರಡು ಅಸಾಧ್ಯವಾದ ಉಪಾಯಗಳು. ರಾಮನಿಗೂ ಸುಗ್ರೀವನಿಗೂ ಭೇದೋಪಾಯ. ಇದನ್ನು ಯೋಚಿಸಬಹುದು. ಆ ಕಾರ್ಯವನ್ನು ಬೇಗ ಮಾಡಿ ಪ್ರಭು. ಅದಕ್ಕೆ ಸಮರ್ಥರಾದವರನ್ನೇ ನಿಯೋಜಿಸಿ. ಅದನ್ನು ನನಗೆ ಬಿಟ್ಟು ಬಿಡು. ನೀನು ಅಲ್ಲಿಯೇ ಇದ್ದು ಮುಖ್ಯ ಸುದ್ದಿಗಳಿದ್ದರೆ ನನಗೆ ತಿಳಿಸುತ್ತೀರಿ. ಹಾಗೆ ಆಗಲಿ ಪ್ರಭು, ನಾನಿನ್ನು ಬರುತ್ತೇನೆ. ಭೇದೋಪಾಯ. ನರರಿಂದ ವಾನರರನ್ನು ಬೇರ್ಪಡಿಸಿದರೆ ವಾನರರು ಸಮುದ್ರ ದಾಟಿ ಲಂಕೆಗೆ ಬರುವುದೇ ಇಲ್ಲ. ಆ ನರರಾದ ರಾಮ ಲಕ್ಷ್ಮಣರು ಸೈನ್ಯದ ಸಹಾಯವಿಲ್ಲದೆ ಲಂಕೆಯ ಕಡೆ ಮುಖ ಮಾಡಿ ನೋಡಲು ಶಕ್ತರಾಗುವುದಿಲ್ಲ. ಅದಕ್ಕೆ ಅವನೇ ಸರಿ. ಆ ಶುಕಾಸುರನೇ ಇದಕ್ಕೆ ಸೂಕ್ತವಾದ ವ್ಯಕ್ತಿ. ವಿಭೀಷಣ, ನೀನು ಹೇಳುವ ಉಪಾಯ ಆದಷ್ಟು ಬೇಗ ಕಾರ್ಯಸಿದ್ಧಿಯಾಗುವಂತಿರಬೇಕು. ಆ ರಾಕ್ಷಸ ರಾವಣನನ್ನು ಸಂಹರಿಸಿ ಸೀತಾಮಾತೆಯನ್ನು ರಾಕ್ಷಸರ ಸೆರೆಯಿಂದ ಬಿಡಿಸಲು ವಿಳಂಬವಾಗಬಾರದು. ರಾಮ ಕಾರ್ಯದಲ್ಲಿ ನನ್ನ ಸಲಹೆಯನ್ನು ಕೇಳಿ ನೀವು ನನ್ನನ್ನು ಕೃತಾರ್ಥನಾಗಿ ಮಾಡಿದ್ದೀರಾ. ನಿಜ, ಈಗ ಈ ಸಮುದ್ರವನ್ನು ದಾಟುವುದೇ ಬಹಳ ಮುಖ್ಯವಾದ ಕಾರ್ಯ. ನೀವು ಹೇಳಿದಂತೆ ಎಲ್ಲರೂ ಹಾರಿ ಹೋಗುವಂತಿಲ್ಲ, ಈಜಿಯೂ ದಾಟುವಂತಿಲ್ಲ. ಏಕೆಂದರೆ ಈ ಮಹಾಸಾಗರದಲ್ಲಿ ಹಲವಾರು ಪರ್ವತಗಳಿವೆ, ಅನೇಕ ವಿಷಜಂತುಗಳಿವೆ, ದುಷ್ಟಶಕ್ತಿಗಳಿವೆ. ಇದನ್ನೆಲ್ಲ ಯೋಚಿಸುತ್ತಿದ್ದರೆ ನನಗೊಂದು ಉಪಾಯ ಹೊಳೆಯುತ್ತಿದೆ. ನನ್ನ ಅಭಿಪ್ರಾಯದಲ್ಲಿ ಶ್ರೀರಾಮಚಂದ್ರ ಸಮುದ್ರ ರಾಜನಿಗೆ ಶರಣಾಗುವುದೇ ಉತ್ತಮ ಉಪಾಯ. ಈ ಮಹಾಸಾಗರವನ್ನು ತನ್ನ ಮಕ್ಕಳಿಂದ ತೋರಿಸಿದವನು ಶ್ರೀರಾಮಚಂದ್ರನ ಪೂರ್ವಜನಾದ ಸಗರ ಚಕ್ರವರ್ತಿ. ಆದ್ದರಿಂದ ಸಮುದ್ರ ರಾಜ ಶ್ರೀರಾಮನ ಈ ಕಾರ್ಯವನ್ನು ಮಾಡಿಕೊಡಬೇಕಾದುದು ಆತನ ಕರ್ತವ್ಯ. ಏಕೆ ಎಲ್ಲರೂ ಸುಮ್ಮನಾದಿರಿ? ನಾನೇನಾದರೂ ಅನುಚಿತವಾದ ಮಾತುಗಳನ್ನಾಡಿದ್ದೇನೆ? ಇಲ್ಲ ವಿಭೀಷಣ, ನಿನ್ನ ಮಾತಿನಲ್ಲಿ ಅನುಚಿತವೇನೂ ಇಲ್ಲ. ನಾವು ಈ ಸಾಗರವನ್ನು ದಾಟುವ ಬಗ್ಗೆ ಯೋಚಿಸಿದ್ದೇವೆ ಹೊರತು ಸಮುದ್ರ ರಾಜನಿಗೆ ಶರಣಾಗುವುದನ್ನು ಯೋಚಿಸೇ ಇಲ್ಲ. ಹೌದು, ಸಮುದ್ರ ರಾಜನಿಗೆ ಶರಣಾಗಿ ನಾವು ಸಾಗರವನ್ನು ದಾಟಬಹುದೆಂಬ ಕಲ್ಪನೆಯೂ ನಮಗಿರಲಿಲ್ಲ. ಸಗರ ಚಕ್ರವರ್ತಿ ಶ್ರೀರಾಮನ ಪೂರ್ವಜನೆಂಬುದು ನಿಜ. ಸಾಗರದ ಉತ್ಪತ್ತಿಗೆ ಸಗರನೇ ಮೂಲ ಕಾರಣನೆಂಬುದೂ ನಿಜ. ನನಗೇನೋ ವಿಭೀಷಣನ ಸಲಹೆ ಉಚಿತವಾಗಿದೆ ಎನಿಸುತ್ತದೆ. ಹನುಮಂತ, ನಿನ್ನ ಅಭಿಪ್ರಾಯವೇನು? ನಾನು ಏನು ಹೇಳಲಿ ಜಾಂಬವಂತ? ಶ್ರೀರಾಮ ಪುರಸ್ಕರಿಸಿದರೆ ಎಲ್ಲವೂ ಉಚಿತ, ತಿರಸ್ಕರಿಸಿದರೆ ಎಲ್ಲವೂ ಅನುಚಿತ. ಆದ್ದರಿಂದ ಮೊದಲು ಶ್ರೀರಾಮನ ಅಭಿಪ್ರಾಯವೇನೆಂದು ತಿಳಿಯೋಣ. ಹಾಗಾದರೆ ವಿಭೀಷಣನ ಅಭಿಪ್ರಾಯವನ್ನು ಶ್ರೀರಾಮನಿಗೆ ತಿಳಿಸೋಣ. ಅವನ ಅಭಿಪ್ರಾಯವನ್ನು ತಿಳಿದು ಆ ನಂತರ ಮುಂದಿನ ಯೋಚನೆ ಮಾಡೋಣ. ಹಾಗೆ ಆಗಲಿ. ರಾಮಚಂದ್ರ, ಈ ಮಹಾಸಾಗರವನ್ನು ದಾಟುವುದು ಹೇಗೆಂದು ಯೋಚಿಸುತ್ತಿರುವಾಗ ವಿಭೀಷಣನು ನಮಗೆ ಸಲಹೆಯೊಂದನ್ನು ನೀಡಿದ್ದಾನೆ. ಅದನ್ನು ನಿನ್ನ ಗಮನಕ್ಕೆ ತರಲು ಬಂದಿದ್ದೇವೆ. ಮಿತ್ರ ಸುಗ್ರೀವ, ಈ ಸಾಗರವನ್ನು ದಾಟುವುದೇ ಈಗ ನಮ್ಮ ಮುಂದಿರುವ ಪ್ರಮುಖ ಕಾರ್ಯವಾಗಿದೆ.
ಅದಕ್ಕೆ ಅನುಕೂಲಕರವಾದ ಸಲಹೆಯನ್ನು ಯಾರೇ ನೀಡಿದರೂ ನಾವು ಅದನ್ನು ಸ್ವಾಗತಿಸಬೇಕು. ಮಿತ್ರ ವಿಭೀಷಣನ ಸಲಹೆಯಿಂದ ಮೇಲೆ ಅದು ಉಪಯುಕ್ತವಾಗಿ ಇರುತ್ತದೆ. ವಿಭೀಷಣ, ಅದೇನೆಂದು ನೀನೇ ಹೇಳು. ರಘುವಂಶ ಕುಲತಿಲಕ ರಾಘವ, ಸಗರ ಚಕ್ರವರ್ತಿ ನಿನ್ನ ಪೂರ್ವಜ. ಈ ಮಹಾಸಾಗರ ಸೃಷ್ಟಿಯಾಗಲು ಆತನೇ ಮೂಲ ಕಾರಣಕರ್ತ. ಸಮುದ್ರ ರಾಜನಿಗೆ ಆತನ ಮೇಲೆ ಕೃತಜ್ಞತಾ ಭಾವನೆ ಇರುವುದು ಸಹಜ. ನೀನು ಅದೇ ಕುಲದಲ್ಲಿ ಜನಿಸಿರುವುದರಿಂದ ಸಮುದ್ರ ರಾಜ ನಿನಗೆ ಸಹಾಯ ಮಾಡಬೇಕಾದುದು ಆತನ ಕರ್ತವ್ಯ. ಇಂತಹ ಸಂದಿಗ್ಧ ಸಂದರ್ಭದಲ್ಲಿ ಸಮುದ್ರ ರಾಜನನ್ನೇ ಈ ಸಾಗರ ದಾಟಲು ಸಹಾಯ ನೀಡುವಂತೆ ಕೇಳುವುದು ಉಚಿತವೆಂದು ನನ್ನ ಭಾವನೆ. ಸಮಯೋಚಿತವಾದ ನಿನ್ನ ಸಲಹೆಯನ್ನು ನಾನು ಸ್ವೀಕರಿಸುತ್ತೇನೆ ವಿಭೀಷಣ. ನಮ್ಮ ಅಗಾಧವಾದ ವಾನರ ಸೈನ್ಯ ಆಕಾಶ ಮಾರ್ಗದಲ್ಲೂ ಹೋಗುವಂತಿಲ್ಲ, ನೀರಿನಲ್ಲೂ ಈಜುವಂತಿಲ್ಲ. ಆದ್ದರಿಂದ ಈ ನಿನ್ನ ಸಲಹೆಯನ್ನು ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸುವುದು ಯೋಗ್ಯವೆಂದೆನಿಸುತ್ತದೆ. ಹೌದು ಸಹೋದರ, ವಿಭೀಷಣನ ಸಲಹೆ ಉಚಿತವಾಗಿದೆ. ಮಹಾಪ್ರಭು ರಂಕೇಶ್ವರನಿಗೆ ಜಯವಾಗಲಿ. ಶುಕಾಸುರ, ಬಂದೆಯ ಬಾ. ನಿನ್ನಿಂದ ಒಂದು ಪ್ರಮುಖ ಕಾರ್ಯವಾಗಬೇಕಾಗಿದೆ. ಅಪ್ಪಣೆ ಮಾಡಿ ಪ್ರಭು, ತಮ್ಮ ಸೇವೆಗೆ ಸದಾ ಸಿದ್ಧನಾಗಿದ್ದೇನೆ. ಶುಕಾಸುರ, ನೀನು ಸಂಭಾಷಣೆಯಲ್ಲಿ ನಿಪುಣ, ಶತ್ರುಗಳ ಮನಸ್ಸನ್ನು ಅರಿಯುವುದರಲ್ಲಿ ಚತುರ. ಈ ಕಾರ್ಯ ನಿನ್ನಿಂದಲೇ ಆಗಬೇಕಾಗಿದೆ. ಅದು ನನ್ನ ಸುಕೃತ ಮಹಾಪ್ರಭು. ತಮ್ಮ ಸೇವೆಯೇ ನನ್ನ ಮಹಾಭಾಗ್ಯ. ಏನು ಮಾಡಬೇಕೆಂದು ಅಪ್ಪಣೆ ಮಾಡಿ. ಶುಕಾಸುರ, ಲಂಕೆಯ ಉತ್ತರ ಭಾಗದ ಸಮುದ್ರ ತೀರದಲ್ಲಿರುವ ಭೂಪ್ರದೇಶದಲ್ಲಿ ರಾಮ ಲಕ್ಷ್ಮಣರು ವಾನರ ಸೈನ್ಯ ಸಮೇತರಾಗಿ ಬೀಡುಬಿಟ್ಟಿದ್ದಾರೆ. ಅದು ನನಗೂ ಗೊತ್ತಿದೆ ಮಹಾಪ್ರಭು. ನೀನೀಗಲೇ ಅಲ್ಲಿಗೆ ಹೋಗಬೇಕು. ಹೋಗುತ್ತೇನೆ. ತಮಗೆ ನನ್ನಿಂದ ಯಾವ ಕಾರ್ಯವಾಗಬೇಕೆಂದು ಅಪ್ಪಣೆ ಮಾಡಿ. ಅಲ್ಲಿ ಕಿಷ್ಕಿಂಧೆಯ ವಾನರ ರಾಜ ಸುಗ್ರೀವನಿದ್ದಾನೆ. ನೀನು ಅವನ ಬಳಿ ಹೋಗಿ ನಿನ್ನ ವಾಕ್ಚಾತುರ್ಯದಿಂದ ಮೃದು ಮಧುರವಾದ ಮಾತುಗಳಿಂದ ಒಂದು ಸಂದೇಶವನ್ನು ತಲುಪಿಸಬೇಕು. ನಾನು ಸಿದ್ಧನಾಗಿದ್ದೇನೆ. ಆ ಸಂದೇಶವೇನೆಂದು ಹೇಳಿ ಪ್ರಭು. ಅದೇನೆಂದು ಹೇಳುತ್ತೇನೆ. ನೀನು ಬಹಳ ಎಚ್ಚರಿಕೆಯಿಂದ ಅವನ ಮನಸ್ಸಿನ ಮೇಲೆ ಪರಿಣಾಮ ಉಂಟಾಗುವಂತೆ ಹೇಳಬೇಕು. ನಮ್ಮ ಅಪ್ಪಣೆಯಂತೆಯೇ ಆಗಲಿ ಪ್ರಭು. ವಾನರೇಂದ್ರ, ನೀನು ವಾನರ ಕುಲಶ್ರೇಷ್ಠ, ಮಹಾಪರಾಕ್ರಮಿ. ನಿನ್ನ ಸ್ನೇಹದಿಂದ ನನಗೆ ಯಾವ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಆದರೂ ನಾನು ನಿನ್ನನ್ನು ಸೋದರನಂತೆ ಭಾವಿಸುತ್ತೇನೆ. ಶುಕಾಸುರ, ನಾನು ಹೇಳಿದಂತೆಯೇ ಹೇಳಬೇಕು. ಹೇಳುತ್ತೇನೆ. ಇನ್ನಷ್ಟು ವಿನಯಪೂರ್ವಕವಾಗಿ ಹೇಳಬಲ್ಲೆ. ಮುಂದೆ ಹೇಳಿ ಪ್ರಭು. ನಾನು ರಾಮನ ಪತ್ನಿ ಸೀತೆಯನ್ನು ಅಪಹರಿಸಿದ್ದರಿಂದ ನಿನಗಾದ ಹಾನಿ ಏನು? ಈಗ ನನ್ನೊಡನೆ ಯುದ್ಧ ಮಾಡುವುದರಿಂದ ನಿನಗಾಗುವ ಲಾಭವೇನು? ಆದ್ದರಿಂದ ನೀನು ಕಿಷ್ಕಿಂಧೆಗೆ ನಿನ್ನ ಪಾಡಿಗೆ ಹಿಂದಿರುಗು. ಈ ಲಂಕಾಪಟ್ಟಣಕ್ಕೆ ಬರಲು ಯಾರಿಗೂ ಸಾಧ್ಯವಿಲ್ಲ, ದೇವಗಂಧರ್ವರಿಗೆ ಸಾಧ್ಯವಿಲ್ಲ ಎಂದ ಮೇಲೆ ನರಮಾನವರಿಗೆ ಸಾಧ್ಯವೇ? ಆ ರಾಮನ ಮಾತುಗಳನ್ನು ಕೇಳಿ ನೀನು ನನ್ನೊಡನೆ ಯುದ್ಧ ಮಾಡಲು ಬರುವುದು ಅಸಂಭವ ಮತ್ತು ಅಸಾಧ್ಯ. ನೀನು ಕಿಷ್ಕಿಂಧೆಗೆ ಹಿಂದಿರುಗು. ಆ ನರನಾದ ರಾಮನೊಡನೆ ಸಖ್ಯ ಬೆಳೆಸುವುದರಿಂದ ನಿನಗಾವ ಪ್ರಯೋಜನವೂ ಇಲ್ಲ. ನಿನ್ನ ಸೋದರನನ್ನೇ ಕೊಂದವನೊಡನೆ ಸ್ನೇಹ ಬಯಸುವುದು ಸಾಧುವಲ್ಲ. ಅದರ ಬದಲು ಲಂಕೆಯೊಡನೆ ಸ್ನೇಹ ಬಯಸಿದರೆ ವಾನರ ಕುಲಕ್ಕೆ ಉಪಯೋಗ. ಇಷ್ಟು ಹೇಳಿದರೆ ಸಾಕೆ ಪ್ರಭು. ಇದು ಬಹಳ ಮುಖ್ಯವಾದ ವಿಷಯ. ಇದನ್ನು ಸುಗ್ರೀವನಿಗೆ ಮನವರಿಕೆಯಾಗುವಂತೆ ಹೇಳಬೇಕು. ಉಳಿದ ವಿಷಯವನ್ನು ನನಗೆ ಬಿಡಿ ಪ್ರಭು. ನಿನ್ನ ಮಾತಿನ ಚಾತುರ್ಯದಿಂದ ರಾಮ ಸುಗ್ರೀವರ ಸ್ನೇಹ ಮುರಿದು ಬೀಳಬೇಕು. ಖಂಡಿತ ನೀವು ಹೇಳಿದಂತೆ ಮಾಡುತ್ತೇನೆ. ಇನ್ನು ನನಗೆ ಅಪ್ಪಣೆ ಕೊಡಿ ಪ್ರಭು. ಜೈ ಲಂಕೇಶ್ವರ. ನರವಾನರ ಸ್ನೇಹಕ್ಕೆ ಕೊನೆ.
ಮಿತ್ರ ಸುಗ್ರೀವ, ನೀನು ಮಂತ್ರಾಲೋಚನೆಯಲ್ಲಿ ಪಂಡಿತ. ನಿನ್ನ ಅಭಿಪ್ರಾಯವೇನು? ಲಕ್ಷ್ಮಣ, ನಿನಗೇನಾದ್ರೂ ಸಂದೇಹವಿದ್ದರೆ ನೀನು ಅದನ್ನು ಹೇಳಬಹುದು. ನನಗೆ ಈ ಸಲಹೆ ಉಚಿತವಾಗಿದೆ ಎಂದು ಹೇಳಿದನಲ್ಲ ಸಹೋದರ. ವಿಶಾಲವಾದ ಈ ಸಾಗರಕ್ಕೆ ಸೇತುವೆ ನಿರ್ಮಿಸದೆ ಇದನ್ನು ದಾಟಿ ಲಂಕೆಗೆ ಹೋಗಲಾಗುವುದಿಲ್ಲ. ರಾಮಚಂದ್ರ, ಲಕ್ಷ್ಮಣನ ಮಾತು ಸಕಾರಣವಾಗಿದೆ. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಈ ಸಮುದ್ರವನ್ನು ದಾಟುವುದು ಕಷ್ಟ ಸಾಧ್ಯ. ದಾಟುವುದೇ ಆದರೂ ಹೆಚ್ಚು ಸಮಯ ಬೇಕಾಗುತ್ತದೆ. ಆದ್ದರಿಂದ ನಮಗೆ ಅನ್ಯ ಮಾರ್ಗವಿಲ್ಲ. ಸಮುದ್ರ ರಾಜನಿಗೆ ಶರಣಾಗುವುದು ಉತ್ತಮ ಸಲಹೆ. ಹೌದು ಸಹೋದರ, ಇನ್ನು ಕಾಲಹರಣ ಮಾಡದೆ ಸಮುದ್ರ ರಾಜನನ್ನು ಪ್ರಾರ್ಥಿಸುವುದು ಒಳ್ಳೆಯದು. ಏಕೆಂದರೆ ನಮಗೆ ಸಮಯ ಬಹಳ ಕಡಿಮೆ ಇದೆ. ನಿಮ್ಮೆಲ್ಲರಿಗೂ ಉಚಿತವಾಗಿರುವ ಈ ಸಲಹೆ ನನಗೂ ಸಮ್ಮತವಾಗಿದೆ. ನಾನು ತ್ವರಿತವಾಗಿ ಸಮುದ್ರ ರಾಜನನ್ನು ಕುರಿತು ಪ್ರಾರ್ಥಿಸುತ್ತೇನೆ. ಆ ಸಮುದ್ರ ರಾಜ ಒಲಿಯುವವರೆಗೂ ನಾನು ದರ್ಭಾಸನದಲ್ಲಿ ಕುಳಿತು ಉಪವಾಸ ವ್ರತವನ್ನು ಕೈಗೊಳ್ಳುತ್ತೇನೆ. ನಾನೀಗ ಸುಗ್ರೀವನ ಹೊರತಾಗಿ ಬೇರೆ ಯಾವ ವಾನರರ ಕಣ್ಣಿಗೂ ಬೀಳಬಾರದು. ಸುಗ್ರೀವನನ್ನು ಏಕಾಂತದಲ್ಲಿ ಸಂಧಿಸಿ ರಾವಣನ ಸಂದೇಶವನ್ನು ತಿಳಿಸಬೇಕು. ರಾಮನ ಸ್ನೇಹವನ್ನು ತ್ಯಜಿಸುವಂತೆ ಮಾಡಬೇಕು. ವಾನರ ಸೈನ್ಯ ಮರಳಿ ಕಿಷ್ಕಿಂದಿಗೆ ಹೋದರೆ ನನ್ನ ಕಾರ್ಯ ಸಫಲವಾದಂತೆ. ರಾವಣನ ಬಂಟ ಶುಕಾಸುರನೋ? ನೀನು ಬಂದೆ ಎಂದರೆ ಯಾವುದೋ ಕುತಂತ್ರವಿರಬೇಕು. ಅದನ್ನು ನಾನು ನಾಶಪಡಿಸುತ್ತೇನೆ, ಸ್ವಲ್ಪ ಇರು. ಎಲ್ಲ ಈ ವಾನರ ವೀರರೇ! ವಿಭೀಷಣ ಪ್ರಭು, ಏನಾಗಬೇಕು? ಅಪ್ಪಣೆಯಾಗಲಿ. ರಾವಣನ ಕಡೆಯಿಂದ ಒಬ್ಬ ದೂತ ಬಂದಿದ್ದಾನೆ. ಅವನ ಹೆಸರು ಶುಕಾಸುರ. ಅವನನ್ನು ಹಿಡಿದು ನೀನು ಏಕೆ ಬಂದೆ, ಯಾವ ದುರುದ್ದೇಶವನ್ನು ಇಟ್ಟುಕೊಂಡೆ ಬಂದೆ ಎಂಬುದನ್ನು ಸರಿಯಾಗಿ ವಿಚಾರಿಸಿ. ಖಂಡಿತವಾಗಿಯೂ ವಿಚಾರಿಸುತ್ತೇವೆ. ಎಲ್ಲಿದ್ದಾನೆ ಆ ತುರುಳ ರಾಕ್ಷಸ? ಓ, ಅಲ್ಲಿ ನೋಡಿ, ಗಿಳಿಯ ರೂಪದಲ್ಲಿ ಹೊಂಚು ಹಾಕುತ್ತಾ ಕುಳಿತಿದ್ದಾನೆ. ಆ ಲಂಕೆಯಿಂದ ಬಂದ ಈ ಶುಕಾಸುರನಿಗೆ ನಮ್ಮ ಶಕ್ತಿ ಏನೆಂದು ತೋರಿಸಲೇಬೇಕು. ಗಿಣಿ ರೂಪದಲ್ಲಿರಲಿ, ಚಿಂತೆ ಇಲ್ಲ. ಅವನು ಸಾಯಲು ಯಾವ ರೂಪವಾದರೇನು? ಬನ್ನಿ. ನಿದಿರೆ ಬರದಿಹ ರಾತ್ರಿ ಹಾಗೆ ಬೆಳಕು ಹರಿಯದ ಹಗಲ ಹಾಗೆ ನಿದಿರೆ ಬರದಿಹ ರಾತ್ರಿ ಹಾಗೆ ಬೆಳಕು ಹರಿಯದ ಹಗಲ ಹಾಗೆ ನೀನಿರದೆ ನಾನು ಸಿಹಿರದ ಜೇನು ನಿನಗಾಗಿಯೇ ನಾನು ಬಂದಿಹೇನು ಇನ್ನು ನೀನಿರದ ನಾನು ಸಿಹಿರದ ಜೇನು ನಿನಗಾಗಿಯೇ ನಾನು ಬಂದಿಹೇನು ಇನ್ನು ನಿನಗಾಗಿಯೇ ನಾನು ಬಂದಿಹೇನು ಇನ್ನು
ಪರಿಮಳವೋ ತೊರೆದ ಪುಷ್ಪದ ಹಾಗೆ ಹಸಿರಿಲೆಯೋ ಇರದ ವೃಕ್ಷದ ಹಾಗೆ ನೀವಿರದೆ ನಾನು ನೀರಿರದ ಮೀನು ನಿಮಗಾಗಿ ನಾನು ಬದುಕಿರುವೆನು ಇನ್ನೂ ನೀವಿರದೆ ನಾನು ನೀರಿರದ ಮೀನು ನಿಮಗಾಗಿಯೇ ನಾನು ಬದುಕಿರುವೆನು ಇನ್ನೂ ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.